ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪೂಜೆ ಮಾಡುವಾಗ ದೀಪ ಹಚ್ಚಿರ್ತೀವಲ್ವ, ಸೊ ಸಿಂಪಲ್ಲಾಗಿ ಪೂಜೆ ಮಾಡೋ ಬದಲು ಈ ಥರ ಬಾರ್ಡರ್ ರಂಗೋಲಿ ಬಿಡಿಸಿ ಡೆಕೋರೇಟಿವ್ ಆಗಿ ಪೂಜೆ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮೊದಲು ಈ ಥರ ಮೂರು ಗುಂಪುಗಳನ್ನು ನಾನು ಇಟ್ಕೊಳ್ತಿದ್ದೀನಿ. ದೀಪದ ಸುತ್ತಲೂ ಈ ಥರ ಮೂರು ರಂಗೋಲಿಯ ಗುಂಪುಗಳನ್ನು ಈ ಆ್ಯಂಗಲ್ನಲ್ಲೇ ಇಟ್ಕೊಳ್ಬೇಕು. ನೋಡಿ, ಈ ಥರ ಸುತ್ತಲೂ ಇಟ್ಕೊಂಡ್ಬಿಟ್ಟು ಕಾಟನ್ ಇಯರ್ ಬಡ್ಸ್ ಅಥವಾ ಮ್ಯಾಚ್ ಬಾಕ್ಸ್ನ ಈ ಥರ ಒಂದು ಕಡ್ಡಿನ ತೊಗೊಂಡು ಎಲೆಗಳನ್ನು ಅಥವಾ ಫ್ಲವರ್ ಅಂತ ನೀವು ಹೇಳ್ಕೊಳ್ಬೋದು, 3 ಡಾಟ್ಸ್ನು ಈ ಥರ ಎಳಿಬೇಕು. ನಡುವೆ 2 ಲೈನ್ ಬರೋ ಥರ ಇವುಗಳನ್ನು ನಡುವೆ ಸೆಂಟ್ರಲ್ಲಿ ಸೇರಿಸ್ತಾ ಹೋಗಬೇಕು. ನೋಡಿ, ಒಂದು ಚಿಕ್ಕದಾಗಿರೋ ಫ್ಲವರ್ಸ್ಗಳನ್ನು ದೀಪದ ಸುತ್ತಲೂ ಈ ಥರ ತೆಗೆಯೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಡುವೆ ಸ್ವಲ್ಪ ಫ್ಲವರ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನಡುವೆ ಸ್ವಲ್ಪ ಕಲರ್ ಹಾಕಿ ನೀವು ಈ ಥರ ತೆಗೆದ್ರೂ ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಿಡ್ಲಲ್ಲಿ ಮಾತ್ರ ಒಂಚೂರು ಕಲರ್ನ ಹಾಕ್ಕೊಂಡಿದ್ದೀನಿ. ವೈಟ್ ರಂಗೋಲಿಲೇ ನಾನು ಇಷ್ಟೆಲ್ಲ ತೆಗ್ದಿದ್ದೀನಿ. ಲಕ್ಷ್ಮೀ ಪೂಜೆ ಅಥವಾ ತುಳಸಿ ಪೂಜೆ, ಗಣಪತಿ ಪೂಜೆ, ಪ್ರತಿ ಪೂಜೆಯಲ್ಲೂ ನಾವು ಈ ಥರ ದೀಪಗಳನ್ನು ಹಚ್ಚಿರ್ತೀವಿ. ಆ ದೀಪದ ಸುತ್ತಲೂ ಕೂಡ ಈ ಥರ ರಂಗೋಲಿನ ಹಾಕಿಬಿಟ್ಟು ಇಟ್ಬಿಟ್ರೆ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಡುವೆ ಈ ಥರ ಸ್ವಲ್ಪ ಡಾಟ್ ಮಾಡಿಬಿಟ್ಟು ಗುಲಾಬಿ ಬಣ್ಣನ ಹಾಕ್ಕೊಳ್ತಿದ್ದೀನಿ. ನೋಡಿ, ಸಣ್ಣದಾಗಿರೋ ಹೂಗಳನ್ನು ಇಟ್ಟಿರೋ ಥರ ರಂಗೋಲಿ ಕಾಣಿಸುತ್ತೆ. ಇದೇ ಥರ ಇನ್ನೊಂದು ದೀಪನೂ ಕೂಡ ನಾನು ತಗೊಂಡಿದ್ದೀನಿ ಈ ಥರ ಡಿಸೈನ್ನ. ಇನ್ನು ಮಿಡಲ್ನಲ್ಲಿ ಗ್ಯಾಪ್ ಬಿಡೋದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಇನ್ನೊಂದು ಚಿಕ್ಕದಾಗಿರೋ ಬಾರ್ಡರ್ ರಂಗೋಲಿನ ಇನ್ ಬಿಟ್ವೀನ್ ತಗೊಂಡಿದ್ದೀನಿ. ಸುಮ್ಮನೆ ಬಾರ್ಡರ್ ರಂಗೋಲಿ ಡಿಸೈನ್ಸ್ನ ತೋರಿಸೋ ಬದಲು ಹೇಗೂ ಪೂಜೆ ಮಾಡ್ತಿದ್ವಿ, ಹಾಗಾಗಿ ಪೂಜೆಗೆ ತೆಗೆಯೋ ರಂಗೋಲಿನ ನಾನು ಚೂರು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಈ ಥರ ಒಂದೇ ಬಣ್ಣನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿರೋ ಡಿಸೈನ್ನ ತೆಗ್ದಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.